ಇನ್ನು ರಾಹುಲ್ ಗಾಂಧಿ ಮಾಡಿದಂಥ ಆರೋಪಗಳು ಇಲ್ಲಿ ವಿಪರೀತ ಜನ ಇದ್ದಾರೆ ಒಂದು ಸಣ್ಣ ರೂಮಲ್ಲಿ ಅಂತ ಹೇಳಿದಂಥ ಪಾಯಿಂಟ್ ಒಂದು, ಜೊತೆಗೆ ಏನಂದರೆ ಎರಡೆರಡು ಬಾರಿ ಮತಗಳನ್ನು ಹಾಕಿರುವಂಥವ್ರು ಇದ್ದಾರೆ ಅಂತ. ಇದೆಲ್ಲದೂ ಕೂಡ ಇದೆಯಲ್ಲ ಈ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟಂಥವ್ರು ನಾವೊಂದಿಷ್ಟು ಚೆಕ್ ಮಾಡ್ತಾ ಇದ್ದೀವಿ, ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ. ಅಲ್ಲಿ ಹೋಗ್ತಾ ಇದ್ದೀವಿ, ಮನೆಗಳಲ್ಲಿ ಕೇಳ್ತಾ ಇದ್ದೀವಿ. ಅದರಲ್ಲಿ ಒಬ್ಬಾಕೆ ಹೇಳಿರುವಂಥ ಮಾತಿದೆಯಲ್ಲ, ನಾನು ನಡೆದಾಡೋದೇ ಕಷ್ಟ, ಇನ್ನು ಎರಡೆರಡು ಕಡೆಗೆ ನಾನು ಹೋಗಿ ಎಲ್ಲೂ ಓಟ್ ಹಾಕಲಿ ಅಂತ ಕೇಳಿದಾಳೆ ಆಕೆ. ಅಕ್ರಮ ಮತದಾರರ ಪಟ್ಟಿಯ ಬಗ್ಗೆ ರಾಹುಲ್ ಗಾಂಧಿ ವಿಪರೀತ ಸಂಗತಿಗಳನ್ನು ಹೇಳಿದರು. ಅದರಲ್ಲಿ ಅವರು ಮಾಡಿದಂಥ ಒಂದು ಆರೋಪ ಶಕುನ್ ರಾಣಿಯದ್ದು. ಶಕುನ್ ರಾಣಿ ನೋಡಿ, ಈಕೆ ಎರಡೆರಡು ಬಾರಿ ಮತ ಹಾಕಿದ್ದಾಳೆ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಹೇಳಿದರು. ಇದಕ್ಕೆ ಶಕುನ್ ರಾಣಿ ಸ್ಪಷ್ಟನೆ ಕೊಟ್ಟಿದ್ದಾರೆ. 70 ವರ್ಷ ನನಗೆ ನಡೆದಾಡೋದೇ ಕಷ್ಟ, ಮನೆಯಿಂದ ಹೊರಗೆ ಹೋಗೋಕ್ಕೂ ಕಷ್ಟ, ಇನ್ನು 341 ಮತಗಟ್ಟೆಯಲ್ಲಿ ನಾನು ಎರಡೆರಡು ಬಾರಿ ಹೆಂಗೆ ಹಾಕಲಿ, ಹೇಗೆ ನಾನು 2 ಬಾರಿ ಓಟ್ ಹಾಕಲಿ? ಇದು ಶಕುನ್ ರಾಣಿಯವರ ಪ್ರಶ್ನೆ. ಶಕುನ್ ರಾಣಿಯವರು ನಾವು ತೋರಿಸ್ತಾ ಇದ್ದೀವಿ, ನನ್ನ ಸ್ಥಿತಿ ಹಿಂಗಿದೆ, ಇನ್ನು ಎರಡೆರಡು ಕಡೆಗೆ ಹೋಗ್ಬಿಟ್ಟು ನಾನು ಮತ ಹಾಕಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಶಕುನ್ ರಾಣಿ. ಬರೀ ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡಿದ್ದಾರೆ ಶಕುನ್ ರಾಣಿಯವ್ರನ್ನ, ಏನು ಹೇಳ್ತಾರೆ ನೋಡೋಣ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಮತಗಳ್ಳತನ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅದರಲ್ಲಿ ಒಂದು ಪ್ರಕರಣ ಶಕುನ್ ರಾಣಿ ಅನ್ನುವಂತಹ ಒಂದು ಮತದಾರರ ಹೆಸರನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿ, ಶಕುನ್ ರಾಣಿ ಅನ್ನುವಂತಹ ಮಹಿಳೆ 70 ವರ್ಷದ ಮಹಿಳೆಯೊಬ್ಬರು, ಅವರು 2 ಬಾರಿ ಲೋಕಸಭಾ ಚುನಾವಣೆಯಲ್ಲಿ 2 ಬಾರಿ ಮತದಾನ ಮಾಡಿದ್ದಾರೆ, ಒಂದೇ ಚುನಾವಣೆಯಲ್ಲಿ ಅನ್ನುವಂಥ ಆರೋಪವನ್ನ ಮಾಡಿದ್ರು. ಯಾರು ಈ ಶಕುನ್ ರಾಣಿ? 2 ಬಾರಿ ಇವರು ಮತದಾನ ಮಾಡಿದ್ದಾರಾ? 70 ವರ್ಷದ ಮಹಿಳೆ ಇವರು 2 ಬಾರಿ ಮತದಾನ ಮಾಡಿದ್ದಾರಾ ಅನ್ನುವಂಥದ್ದನ್ನ ಹುಡುಕೊಂಡು ಬಂದ್ವಿ. ಈಗ ನಮಗೆ ಶಕುನ್ ರಾಣಿ ಅವರು ಸಿಕ್ಕಿದ್ದಾರೆ, ಅವರ ಕುಟುಂಬದವರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ತಾನ. ಶಕುನ್ ರಾಣಿ जी, राहुल गांधी जी आरोप कर रहे हैं पिछले लोकसभा इलेक्शन में आप 2 बार वोट किया है बोल रहे हैं, वो सही है? ये तो आपकी पोलिंग बूथ के ऊपर ही कोई प्रॉब्लम होगी, मैंने तो एक ही बार किया है बस। अच्छा, राहुल गांधी जी बोल रहे हैं 2 बार टिको है, आप 2 बार वोट किया है, और फिर भी राहुल गांधी जी बोल रहे हैं आप वोट किया 2 बार नहीं किया वो उसको पता नहीं है, फिर भी 2 बार आपका नाम से टिको है, आप 2 बार वोट किया। इस चीज की मैं कैसे साक्षी बन सकती हूँ जब मैंने वोट एक ही बार किया है? अब ये तो वहाँ उन लोगों की प्रॉब्लम होगी, मेरी तो कोई प्रॉब्लम नहीं है। शकुन रानी ಅವರ ಪತಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, आप क्या काम करते हैं? मैं तो रिटायर्ड आदमी। राहुल गांधी जी ऐसा आरोप आपका पत्नी के ऊपर कर रहे हैं, मतलब 2 बार वोट किया है शकुन रानी जी बोल के। हो ही नहीं सकता, इनको तो एक बार भी घर से बाहर निकलना भी मुश्किल है। अगर राहुल गांधी 5 लाख रुपए ला करके दें इनको तो दे दें, और फिर भी ये बाहर नहीं निकलेंगी। उस दिन भी मैं जबरदस्ती लेकर के गया था। मैं एक बार में मुश्किल से जाती हूँ, मुझे जाने का इंटरेस्ट ही नहीं है इतना। वहाँ जाके 2 घंटे लाइन में खड़े रहो, फिर वोट डाल लो। मुझे कौन सी कोई मेरी रिश्तेदारी थोड़ी है कि जो मैं वहाँ डाल के आऊंगी वोट 4-4 बार। ठीक है, ऐसा आरोप राहुल गांधी जी कर रहे हैं, आप क्या बोलना चाहते हैं? नहीं, मैं बस इतना ही कह सकता हूँ कि ये कुछ और प्रॉब्लम हो सकती है, हो सकता है कि कुछ भी हो सकता है, हमें नहीं पता, मतलब इसके बारे में हम नहीं बता सकते, लेकिन ये हमने तो एक ही बार किया। तो स्पष्टीकरण तो चुनाव आयोग देना पड़ेगा। एक्चुअली ये बात वहाँ पर किसने डाली, वोट नहीं डाली या क्या है, वो शायद चुनाव आयोग बेटर बता सकते हैं। वहाँ कैमरे लगे होते हैं तो कैमरे से पता लग सकता है। ಶಕುನ್ ರಾಣಿ ಅವರ ಫ್ಯಾಮಿಲಿ ಅವರು ಹೇಳ್ತಾ ಇದ್ದಾರೆ, ನಾವು ಒಂದೇ ಬಾರಿ ಮತದಾನವನ್ನ ಮಾಡಿದ್ದೇವೆ, ಮತ ಹಾಕಿದ್ದಾರೆ ಅನ್ನುವಂಥದ್ದಿದ್ರೆ ಅಥವಾ ನಮ್ಮ ಹೆಸರಲ್ಲಿ ಬೇರೆ ಯಾರಾದ್ರೂ ಮತವನ್ನ ಹಾಕಿದ್ರೆ ಅದು ಚುನಾವಣಾ ಆಯೋಗ ಸ್ಪಷ್ಟನೆಯನ್ನ ಕೊಡ್ಲಿ ಅನ್ನುವಂಥದ್ದನ್ನ ಶಕುನ್ ರಾಣಿ ಅವರ ಕುಟುಂಬದವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ಹರೀಶ್, TV9 ಬೆಂಗಳೂರು.